ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಕಿಂಚನ ಪಂಚಾಯಿತಿಯಲ್ಲಾಗಿರ್ಬೋದು, ವೀಕೆಂಡ್ ವಿತ್ ಸುದೀಪದಲ್ಲಾಗಿರ್ಬೋದು, ಕಿಚ್ಚ ಸುದೀಪ್ ಅವರು ದೊಡ್ಡ ದೊಡ್ಡ ತಪ್ಪು ಮಾಡಿದವ್ರಿಗೆ ಸರಿಯಾಗಿಯೇ ಕ್ಲಾಸ್ ತಗೋತಾ ಇದ್ದಾರೆ. ಸರಿಯಾಗಿ ಉಗ್ಗಿದು ಉಪ್ಪಿನಕಾಯಿ ಹಾಕಿ ಅವ್ರಿಗೆ ಬುದ್ಧಿ ಕೂಡ ಕಲಿಸ್ತಾ ಇದ್ದಾರೆ. ಆದರೆ ದೊಡ್ಡ ದೊಡ್ಡ ತಪ್ಪು ಮಾಡಿದವ್ರಿಗೆ ಮಾತ್ರ ಅಲ್ಲ, ಚಿಕ್ಕ ಚಿಕ್ಕ ತಪ್ಪು ಮಾಡ್ತಾ ಇರೋರ್ಗು ಹಾಗೆಯೇ ಬೇರೆಯವರ ಕಾಲು ಎಳೆಯೋದು, ಬೇರೆಯವ್ರ ಬಗ್ಗೆ ಕೀಳಾಗಿ ಮಾತಾಡೋದು, ಬೇರೆಯವರ ವ್ಯಕ್ತಿತ್ವನ ಹಾಳು ಮಾಡೋತಿರುವಂಥ ಬಕೆಟ್ ಗ್ಯಾಂಗ್ಗೆ ಕೂಡ ಅವರು ಕ್ಲಾಸ್ನ ತಗೊಳ್ಳೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದರಲ್ಲೂ ಮುಖ್ಯವಾಗಿ ಧ್ರುವಂತ್ ಅವರಂತರೂ ತುಂಬಾ ಅತಿಯಾಗಿ ಆಡ್ತಾ ಇದ್ದಾರೆ. ಮುಂದೆ ಮಾತಾಡೋಕೆ ನಿಗದೇ ಇರೋರು ಹಿಂದೆ ಹೋಗ್ಬಿಟ್ಟು ಏನೇನೋ ಮಾತಾಡ್ತಾರೆ. ನಿನ್ನೆ ಕೂಡ ಸುದೀಪ್ ಅವರು ಅದ್ರ ಬಗ್ಗೆ ಹೇಳಿದ್ರು, ಸೈಲೆಂಟಾಗಿಯೇ ಯಾವ ವಿಷಯದ ಬಗ್ಗೆ ಅಂದರೆ ರಕ್ಷಿತಾ ಅವರು ಕನ್ನಡ ಮಾತಾಡೋದ್ರ ಬಗ್ಗೆ, ಇದು ಓಕೆನಾ, ಇದು ಕರೆಕ್ಟಾ ಅಂತ ಕೇಳ್ತಾರೆ. ಅದಕ್ಕೆ ಅವರು ಎಕ್ಸ್ಪ್ಲನೇಷನ್ ಕೊಡೋಕೆ ಬರ್ತಾರೆ. ಅದನ್ನು ಕೇಳದೇ ಇರೋನೇ ನೀನೇನು ಎಕ್ಸ್ಪ್ಲನೇಷನ್ ಕೊಡೋದು, ಹೋಗು ಆ ಕಡೆ ಅಂದಂಗೆ ಮಾಡಿಬಿಟ್ಟು ಅವ್ರು ಕನ್ನಡ ಮಾತಾಡೋದು ನಮಗೆ ಓಕೆ ಅಂತ ಶಾಲಲ್ಲಿ ಹಾಕೊಂಡು ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇದು ಅಷ್ಟೇ ಸಾಕಾಗಲ್ಲ, ಇನ್ನೂ ಕೂಡ ಬಾಕಿ ಇದೆ. ಕಾವ್ಯ ಅವರ ಬಗ್ಗೆ ಮಾತಾಡಿರೋದಾಗಿರ್ಬೋದು, ಗಿಲ್ಲಿ ಅವರಿಗೆ ಮಾತಾಡಿರೋದಾಗಿರ್ಬೋದು. ಗಿಲ್ಲಿಗೆ ನನ್ನ ಬಗ್ಗೆ ಮಾತಾಡೋ ಅರ್ಹತೆ ನಿನಗಿಲ್ಲ, ಇನ್ಮೇಲೆ ನೀನು ನನ್ನ ಬಗ್ಗೆ ಮಾತಾಡಬೇಡ ಅಂತ ಕೂಡ ಹೇಳ್ತಾರೆ. ಅದೇ ಮಾತನ್ನ ಕಾವ್ಯ ಅವರು ನನ್ನ ಬಗ್ಗೆ ಕೀಳಾಗಿ ತಪ್ಪಾಗಿ ಮಾತಾಡಬೇಡಿ, ಕರೆಕ್ಟ್ ವಿಚಾರ ಇದ್ದರೆ ಮಾತಾಡಿ ಅಂತ ಹೇಳ್ತಾರೆ. ಆದರೆ ಈ ರೀತಿ ತಪ್ಪಾಗಿ ಮಾತಾಡಬೇಡಿ ಅಂತ ಹೇಳಿದರೂ ಕೂಡ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಗಿಲ್ಲಿ ಅವರು ಏನು ಹೇಳಿರ್ತಾರೆ, ಬರೀ ತಮಾಷೆಗೆ ಮಾಡ್ತೀನಿ ನಾನು ಕಾಲು ಎಳೆಯೋದು, ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕಾವ್ಯ ಅವ್ರಿಗೂ ಹಾಗೆಯೇ ಗಿಲ್ಲಿ ಅವರು ಹೇಳಿದಂಥ ಮಾತಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ಇವರು ಎರಡಕ್ಕೂ ತಾಳೆ ಮಾಡಿದ ತಪ್ಪನ್ನೇ ತಾವೇ ಮಾಡ್ತಿದ್ದಾರೆ. ತಾವು ಹೇಳೋದನ್ನ ತಾವೇ ಪಾಲಿಸಲ್ಲ ಅಂತ ಕಿಚ್ಚ ಸುದೀಪ್ ಅವರು ಏನು ಹೇಳಿದ್ರೋ ಅದೇ ತಪ್ಪನ್ನ ಇಲ್ಲಿ ಧ್ರುವಂತ್ ಅವರು ಮಾಡ್ತಿದ್ದಾರೆ. ಬರೀ ಹೇಳಿಬಿಡೋದಲ್ಲ, ಅವ್ರಿಗೆ ಸರಿಯಾಗಿ ಉಗಿದು ಉಪ್ಪಿನಕಾಯಿ ಹಾಕಿ ತೋರಿಸಲೇಬೇಕು ಅವರ ತಪ್ಪುಗಳನ್ನು. ಹಾಗೆಯೇ ಮುಂದೊಂದು ಹಿಂದೊಂದು ಇರ್ತಾರಲ್ವ, ಆ ವಿಡಿಯೋಗಳನ್ನು ಕೂಡ ತೋರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಜೊತೆಗೆ ರಿಷಾ ಹಾಗೂ ರಾಶಿಕಾ ಅವರು ಮಾತಾಡಿದಂಥ ಮಾತುಗಳನ್ನು ಕೂಡ ಹಾಕಬೇಕು. ಹಿಂದೆ ಕೂತ್ಕೊಂಡು ಅಶ್ವಿನಿ ಗೌಡ ಅವ್ರ ಜೊತೆ ಮಾತಾಡ್ತಾರೆ, ಹಾಗೆ ರಾಶಿಕಾ ಅವ್ರ ಜೊತೆ ಮಾತಾಡ್ತಾರೆ. ರಿಷಾ ಅವರಾಗಿರ್ಬೋದು, ಕಾವ್ಯ ಮತ್ತು ಗಿಲ್ಲಿ ಅವ್ರನ್ನ ಹೇಗೆ ಸಪ್ರೇಟ್ ಮಾಡಬೇಕು, ಹಾಗೆಯೇ ಅವ್ರನ್ನ ಕಾಲನ್ನು ಹೇಗೆ ಎಳಿಬೇಕು, ಅವರನ್ನು ಕೆಟ್ಟ ಅಭಿಪ್ರಾಯಕ್ಕೆ ತಂದು ನಿಲ್ಲಿಸಬೇಕು, ಅವರಿಬ್ಬರು ಆಟನ ನಿಲ್ಲಿಸಬೇಕು ಅನ್ನೋ ಅಂಥ ಪ್ರಯತ್ನನ ಮಾಡ್ತಿದ್ದಾರೆ. ನಿನ್ನೆ ಕೂಡ ಸುದೀಪ್ ಅವರು ಹೇಳಿದರು, ಬೇರೆಯವ್ರನ್ನ ಯಾರ್ಯಾರು ಒಟ್ಟಿಗೆ ಇದ್ದಾರೆ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಅವ್ರು ಯಾರ ಜೊತೆ ಇದ್ದಾರೆ, ಅವ್ರ ಜೊತೆ ಇರಲಿಲ್ಲ ಅಂದರೆ ಇವ್ರು ಏನೂ ಅಲ್ಲ ಅಂತ ಥಿಂಕ್ ಮಾಡೋದನ್ನ ಬಿಟ್ಟು ನಿಮ್ಮ ಏಳಿಗೆ ಬಗ್ಗೆ ನೀವು ಹೇಗೆ ಗೆಲ್ಲಬೇಕು, ಹೇಗೆ ಕಾಣಿಸ್ಕೋಬೇಕು, ಹೇಗೆ ಜನರಿಗೆ ಹತ್ತಿರ ಆಗಬೇಕು ಅನ್ನೋದ್ರ ಕಡೆ ಗಮನ ಕೊಡಿ ಅಂತ ಹೇಳಿದರು. ಆದರೆ ಇಷ್ಟು ಮಾತ್ರ ಸಾಕಾಗಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿರೋರಿಗೆ ಅದು ಅರ್ಥ ಆಗೋದೇ ಇಲ್ಲ. ಕಳೆದ ವಾರಗಳಲ್ಲೂ ಅಷ್ಟೇ ಸೂಕ್ಷ್ಮವಾಗಿ ತುಂಬ ವಿಚಾರಕ್ಕೆ ಸುದೀಪ್ ಅವರು ಹೇಳಿದ್ರು ಕೂಡ ಅವರು ತಿದ್ಕೊಂಡಿಲ್ಲ. ಇವಾಗ ಅದನ್ನು ತೋರಿಸೋ ಅಂಥ ಟೈಮ್ ಬಂದಿದೆ ಅಂತ ಹೇಳ್ಬೋದು. ಅವ್ರಿಗೆಲ್ಲ ಇವರು ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೋತಾರೆ, ಏನು ಮಾಡ್ತಾರೆ ಅಂತ ಕಾಯ್ದು ನೋಡಬೇಕು. ಆದರೆ ಅದರಲ್ಲಂತರೂ ರಾಶಿಕಾ ಅವ್ರಿಗಂತರೂ ಬುದ್ಧಿ ಕಲಿಸಲೇಬೇಕು. ಯಾಕಪ್ಪ ಅಂದರೆ ರಾಶಿಕಾ ಅವರು ತುಂಬಾ ಹಿಂದೆ ಗೇಮ್ ಆಡ್ತಿದ್ದಾರೆ, ಮೈಂಡ್ ಗೇಮ್ ಆಡ್ತಿದ್ದಾರೆ. ಅದರಲ್ಲೂ ಕೆಟ್ಟ ಗೇಮ್ ಅಂತ ಹೇಳ್ಬೋದು. ಸ್ಟ್ರಾಟಜಿ ಮಾಡಲಿ, ಆಟ ಆಡಲಿ ಪರವಾಗಿಲ್ಲ, ಆದರೆ ಒಬ್ಬರನ್ನ ನೋಯಿಸಬೇಕು ಅಂತ ಹೇಳ್ತಾರಲ್ಲ, ಇದು ತುಂಬಾ ತಪ್ಪು ಅಂತ ಹೇಳ್ಬೋದು. ಗಿಲ್ಲಿ ಅವ್ರ ವಿರುದ್ಧ ಹಾಗೆಯೇ ಕಾವ್ಯ ಅವ್ರ ವಿರುದ್ಧ ಜಗಳ ಆಡಲಿ, ಮಾತಾಡಲಿ, ಅವ್ರ ವಿರುದ್ಧ ಗೆಲ್ಲಿ, ಅವರ ವಿರುದ್ಧ ಆಟ ಆಡಲಿ. ಅದೇ ಥರ ಅವ್ರು ಏನಾದರೂ ತಪ್ಪುಗಳನ್ನ ಮಾಡಿದರೆ ಎದ್ದು ತೋರಿಸ್ಬೇಕು. ಆದರೆ ಅದನ್ನು ಬಿಟ್ಟು ಇವ್ರು ಮಾಡ್ತಿರೋದು ಏನಪ್ಪ ಅಂದರೆ ಅವ್ರನ್ನ ದೂರ ಮಾಡಬೇಕು. ಕಾವ್ಯ ಅವರಿಗೆ ನೋವು ಕೊಟ್ಟರೆ ಗಿಲ್ಲಿ ಅವರಿಗೆ ನೋವಾಗುತ್ತೆ. ಸೊ ಕಾವ್ಯಗೆ ನಾವು ಹರ್ಟ್ ಮಾಡಲೇಬೇಕು ಅನ್ನೋ ಅಂಥ ಇಂಟೆನ್ಷನಲ್ಲಿ ರಾಶಿಕಾ ಹಾಗೂ ರಿಷಾ ಅವರು ಇದ್ದಾರೆ. ಅದರಲ್ಲೂ ರಾಶಿಕಾ ಅವರಂತರೂ ಅದನ್ನು ಬೇರೆಯವರ ತಲೆಗೆ ತುಂಬ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಇನ್ನು ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೋತಾರ, ಏನು ಮಾಡ್ತಾರೆ ಅಂತ ಕಾಯ್ದು ನೋಡಬೇಕು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ.